ನಕಲಿ ಡಾಕ್ಯುಮೆಂಟ್ ಸೃಷ್ಟಿಸಿ ಬೆನ್ಸ್ ಕಾರ್ ರಿಜಿಸ್ಟ್ರೇಷನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಥೆಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಬಯಲಾಗಿವೆ. ಬೆನ್ಸ್ ಕಾರಿನ ರಿಜಿಸ್ಟ್ರೇಷನ್ ಕುರಿತ ಮತ್ತೊಂದು ಸತ್ಯ ರಿವೀಲ್ ಆಗಿದೆ. ಬೆಂಗಳೂರಿನ ಸಾರಿಗೆ ಆಯುಕ್ತರು ಬರೆದಂತಹ ಪತ್ರದ ಪ್ರತಿ ಲಭ್ಯ ಆಗಿದೆ. ಶಾಂತಿನಗರದ ಸಾರಿಗೆ ಇಲಾಖೆ ಆಯುಕ್ತರ ಕಚೇರಿಯಿಂದ ಬರೆದಿದ್ದಂತಹ ಪತ್ರ, ಸಾರಿಗೆ ಆಯುಕ್ತರಿಂದ ಮಂಗಳೂರು ಉಪ ಸಾರಿಗೆ ಆಯುಕ್ತರಿಗೆ ಬರೆದಿದ್ದಂತಹ ಪತ್ರ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗೆ ಈ ಬೆನ್ಸ್ ಕಾರ್ನ ಕುರಿತು ಪತ್ರವನ್ನ ಬರೆಯಲಾಗಿತ್ತು. ಈ ಪತ್ರವನ್ನ ಪಡೆದು ಮತ್ತೆ ನೀರಜ್ ಕುಮಾರ್ ಮೋಸವನ್ನ ಮಾಡಿದ್ದಾನೆ. ನ್ಯೂಸ್ ಫಸ್ಟ್ಗೆ ಬೆನ್ಸ್ ಕಾರಿನ ಆ ಎಕ್ಸ್ಕ್ಲೂಸಿವ್ ಪತ್ರ, ಆ ಕಾರ್ನ ಬಗ್ಗೆ ಬರೆದಿದ್ದಂತಹ ಪತ್ರ ಲಭ್ಯವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಬೆನ್ಸ್ ಕಾರ್ ರಿಜಿಸ್ಟ್ರೇಷನ್ ಕೇಸ್ 8 ವರ್ಷಗಳ ಕಾಲ 5 ರಾಜ್ಯಗಳು, ಕೊನೆಗೂ ಅದನ್ನ ಸೀಸ್ ಏನೋ ಮಾಡಲಾಗಿದೆ. ಬಟ್ 2ನೇ ಬಾರಿ ಅದನ್ನ ಖರಾಜಿನಲ್ಲಿ ಖರೀದಿ ಮಾಡಿದಂತಹ ಈ ನೀರಜ್ ಶರ್ಮಾ ಮಾಡಿದಂತಹ ಮೋಸ ಈಗ ಕಮಿಷನರ್ ಕಚೇರಿಯಿಂದ ಬರೆದಿರುವಂತಹ ಪತ್ರದಿಂದ ಬಯಲಾಗಿರೋದು. ಏನಿದೆ ಆ ಪತ್ರದಲ್ಲಿ? ವಿದ್ಯಶ್ರೀ, ಈ ಒಂದು ಬೆನ್ಸ್ ಕಾರ್ ರಿಜಿಸ್ಟ್ರೇಷನ್ ಮಂಗಳೂರಲ್ಲಿ ಹೇಗಾಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಚಾರ ಈಗ ಅಂದ್ರೆ ಮತ್ತೊಂದು ರಹಸ್ಯ ಕೂಡ ಹೊರಬರ್ತಾ ಇದೆ. ಯಾಕಂದ್ರೆ ಹಿಮಾಚಲ ಪ್ರದೇಶದಿಂದ ಬಂದಂತಹ ಕಾರು ಬೆಂಗಳೂರು ಸುತ್ತಿ ನಂತರ ಕರಾವಳಿಗೆ ಹೋದಂತಹ ಸಂದರ್ಭದಲ್ಲಿ ಉಡುಪಿಯಲ್ಲಿ ಅಷ್ಟೊಂದು ರಾಜಾರೋಷವಾಗಿ ಅಷ್ಟೊಂದು ಈಸಿಯಾಗಿ ಹೇಗೆ ರಿಜಿಸ್ಟ್ರೇಷನ್ ಆಯಿತು ಅನ್ನೋದು ಸಂಬಂಧಪಟ್ಟ ಹಾಗೆ ನಾವು ಈ ಸುದ್ದಿಯ ಹಿಂದೆ ಬಿದ್ದಾಗ ನಮ್ಗೆ ಅಲ್ಲಿ ಒಂದು ಪತ್ರ ಸಿಗುತ್ತೆ. ಆ ಪತ್ರದಲ್ಲಿ ಖುದ್ದು RTO ಕಮಿಷನರ್ ಆಗಿರುವಂತಹ ಮಲ್ಲಿಕಾರ್ಜುನ್ ಅವರು ಮಂಗಳೂರು RTO ಒಂದು ಪತ್ರವನ್ನು ಬರೆದಿದ್ದಾರೆ. ಅದಕ್ಕಿಂತ ಮುಂಚೆ ಅಲ್ಲಿ ಒಂದು ಪ್ರೊಸೀಜರ್ ಆಗಿರುತ್ತೆ. ಅಂದ್ರೆ ಯಾವುದೇ ಈ ನೀರಜ್ ಕುಮಾರ್ ಶರ್ಮಾ ARTO ಒಂದು ಪತ್ರವನ್ನು ಬರೀತಾನೆ, ನಾನು 2017ರಲ್ಲಿ ಕಾರು ಖರೀದಿ ಮಾಡಿದ್ದೀನಿ, ಕಾರಣಾಂತರಗಳಿಂದ ಅದು ರಿಜಿಸ್ಟ್ರೇಷನ್ ಮಾಡಕ್ಕಾಗಿಲ್ಲ, ನಮ್ಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ 2019ರ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿರ್ತಾರೆ. ಅದನ್ನು ಉಲ್ಲೇಖ ಮಾಡಿ ಅವರು ಪತ್ರವನ್ನು ಬರೆದಿರ್ತಾರೆ. ಕೋರ್ಟ್ ತೀರ್ಪು ಏನಂದ್ರೆ ಇಂಜಿನ್ ನಂಬರ್ ಹಾಗೂ ಎಲ್ಲಾ ರೀತಿಯ ಈ ಪೋರ್ಟಲ್ ಎಲ್ಲಾ ರೀತಿಯ ಡಾಕ್ಯುಮೆಂಟ್ ಕ್ಲಿಯರ್ ಇದ್ರೆ ಆ ಒಂದು ಕಾರನ್ನು ರಿಜಿಸ್ಟ್ರೇಷನ್ ಮಾಡಬಹುದು ಅಂತ ಕೋರ್ಟ್ ಒಂದು ತೀರ್ಪು ಕೊಟ್ಟಿರ್ತಾರೆ. ಆ ಒಂದು ತೀರ್ಪನ್ನು ಉಲ್ಲೇಖ ಮಾಡಿ ARTO ಒಂದು ಪತ್ರವನ್ನು ಬರೆದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮಂಗಳೂರಿನ RTO ಅಧಿಕಾರಿಗಳು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಅಂದ್ರೆ ಈಗಾಗಲೇ ನೀರಜ್ ಕುಮಾರ್ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ನಕಲು ಮಾಡಿರೋದ್ರಿಂದ ಅಲ್ಲಿ ಆ ಒಂದು ಅಂದ್ರೆ ವೆಬ್ಸೈಟ್ ಅಲ್ಲಿ ಈ ಡಾಕ್ಯುಮೆಂಟ್ ಕ್ಲಿಯರ್ ಆಗಿ ತೋರಿಸುತ್ತೆ. ಇದರಿಂದ ARTO ಮಂಗಳೂರು ARTO ಅವರು ಬೆಂಗಳೂರು RTO ಕಚೇರಿಗೆ ಒಂದು ಪತ್ರವನ್ನು ಬರೀತಾರೆ. ಈ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಅವರು ಅದೇ ಕೋರ್ಟ್ ಆದೇಶ ಉಲ್ಲೇಖ ಮಾಡಿ ಸ್ಪಷ್ಟವಾಗಿ ಮಂಗಳೂರು RTO ಒಂದು ಪತ್ರವನ್ನು ಬರೀತಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಕೋರ್ಟ್ ಅನ್ವಯ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ. ಆ ಒಂದು ಪತ್ರದಲ್ಲಿ ಕ್ಲಿಯರ್ ಆಗಿರುತ್ತೆ ಮಂಗಳೂರು RTOದಲ್ಲಿ ಮಾತ್ರ ರಿಜಿಸ್ಟರ್ ಆಗಬೇಕು ಅಂತ. ಬಟ್ ನೀರಜ್ ಕುಮಾರ್ ಅವರು ಆ ಪತ್ರವನ್ನು ಆಫೀಸ್ ನಿಂದ ಕಲೆಕ್ಟ್ ಮಾಡ್ಕೊಂಡು ನೇರವಾಗಿ ಉಡುಪಿ RTOಗೆ ಹೋಗ್ತಾರೆ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಹಾಗಾದ್ರೆ ಉಡುಪಿ RTO ಅಧಿಕಾರಿಗಳು ಆ ಒಂದು ಪತ್ರವನ್ನು ವೆರಿಫೈ ಮಾಡಿಲ್ವಾ? ಮಂಗಳೂರು RTO ಅಂತ ಸ್ಪಷ್ಟವಾಗಿದ್ರು, ಉಡುಪಿಯಲ್ಲಿ ಹೇಗೆ ಇದು ರಿಜಿಸ್ಟ್ರೇಷನ್ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಇದೀಗ RTO ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸತ್ತ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.